ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಹಿಂದಿನ ಸಂಚಿಕೆಯಲ್ಲಿ ಅನ್ಯ ಭಾಷೆಯ ಶಬ್ದಗಳನ್ನು ಪರಿಚಯ ಮಾಡ್ಕೊಂಡಿದ್ವಿ. ಅದರಲ್ಲೂ ಮುಖ್ಯವಾಗಿ ತತ್ಸಮ ಹಾಗೆ ತದ್ಭವ, ಸಂಸ್ಕೃತದಿಂದ ಬಂದಿರುವಂತಹ ಈ ತತ್ಸಮ ಪದಗಳನ್ನು ತದ್ಭವಗಳಾಗಿ ನಮ್ಮ ಕನ್ನಡಕ್ಕೆ ಒಗ್ಗುವಂಥ ರೀತಿಯಲ್ಲಿ ಬಳಕೆ ಮಾಡ್ಕೊಂಡ್ವಿ. ಇವತ್ತು ಅನ್ಯ ದೇಶೀಯ ಶಬ್ದಗಳು ಯಾವೆಲ್ಲ ಬರ್ತವೆ ಅನ್ನೋದನ್ನು ಅಧ್ಯಯನ ಮಾಡೋಣ. ನಮ್ಮ ಕನ್ನಡ ಭಾಷೆಗೆ ಇಂಗ್ಲೀಷಿನ ಸಂಪರ್ಕದಿಂದಾಗಿ ಅನೇಕ ಶಬ್ದಗಳು ಬಂದು ಸೇರ್ಕೊತವೆ. ಈ ಅನ್ಯ ಭಾಷೆಗಳ ಪರಿಚಯ ನಮ್ಗೆ ಹೆಂಗಾಯಿತು ಅನ್ನೋದನ್ನೇ ಈಗಾಗಲೇ ನಾನು ಹೇಳಿದ್ದೀನಲ್ವಾ. ವ್ಯಾಪಾರಕ್ಕೋಸ್ಕರ ಡಚ್ಚರಾಗಿರ್ಬೋದು, ಪೋರ್ಚುಗೀಸರು, ಫ್ರೆಂಚರು, ಬ್ರಿಟಿಷರು ಇವರೆಲ್ಲ ನಮ್ಮ ಭಾರತಕ್ಕೆ ಬಂದು ನೆಲೆಯೂರ್ತಾರೆ. ತಮ್ಮ ವ್ಯಾಪಾರ ವ್ಯವಹಾರದ ಹಾದಿ ಸುಗಮ ಆಗಲಿ ಅನ್ನೋ ಕಾರಣಕ್ಕೆ ಅವರ ಭಾಷೆಯನ್ನು ನಮಗೂ ಸಹ ಕಲಿಸೋದಕ್ಕೆ ಮುಂದಾಗ್ತಾರೆ. ಉದಾಹರಣೆಗೆ ಇಂಗ್ಲೀಷ್ ಶಿಕ್ಷಣ ನೀತಿ, ಅವ್ರ ವ್ಯವಹಾರವನ್ನು ಅವ್ರದ್ದೇ ಭಾಷೆಯಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಮಗೆ ಇಂಗ್ಲೀಷನ್ನು ಕಲಿಸ್ಕೊಡ್ತಾರೆ. ಇಂಗ್ಲೀಷ್ ಭಾಷೆ ನಮ್ಮ ಕನ್ನಡ ಭಾಷೆಗೆ ಅನೇಕ ಶಬ್ದಗಳನ್ನು ಕೊಡುತ್ತೆ. ನೋಡಿ, ಅಲ್ಲಿದ್ದಂತಹ ಶಬ್ದಗಳು ಅನೇಕ ನಮ್ಮ ಕನ್ನಡಕ್ಕೆ ಬಂದು ಬೆರ್ತೋಗ್ಬಿಡ್ತವೆ. ನಾವಿವತ್ತು ಮಾತಾಡ್ತಿರೋದು ಇಂಗ್ಲೀಷಲ್ಲೇ ಅಲ್ವಾ, ಸಂಪೂರ್ಣವಾಗಿ ಕನ್ನಡನೂ ಮಾತಾಡೋದಿಲ್ಲ, ಸಂಪೂರ್ಣವಾಗಿ ಇಂಗ್ಲೀಷಲ್ಲೂ ಮಾತಾಡೋದಿಲ್ಲ. ಬದಲಾಗಿ ಎರಡು ಮಿಕ್ಸ್ಚರಲ್ಲಿ ಕಂಗ್ಲೀಷ್ ಮಾತಾಡ್ತೀವಿ. ನೋಡಿ, ಇಂಗ್ಲೀಷ್ ಪದಗಳು ನಮ್ಮ ಕನ್ನಡದಲ್ಲಿ ಎಷ್ಟು ಮಟ್ಟಿಗೆ ಬೆರ್ತೋಗಿದ್ದಾವೆ ಅಂತಂದರೆ, ನಾವು ಮಾತಾಡಬೇಕಾದ್ರೆ ಒಂದಲ್ಲ ಒಂದು ಪದ ಇಂಗ್ಲೀಷ್ ಭಾಷೆದ ಹಾಗೆ ಆಗಿರುತ್ತೆ. ನಿಜ ತಾನೇ? ನಾವು ಯಾರಾದ್ರೂ ಮಾತಾಡಬೇಕಾದ್ರೇನೋ ಅಥವಾ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳ್ಕೊಬೇಕಾದ್ರೆ ಕಂಗ್ಲೀಷಲ್ಲೇ ಮಾತಾಡೋದು. ಫಾರ್ ಎಕ್ಸಾಂಪಲ್, ಅಮ್ಮ ಬಸ್ಸಿಗೆ ಲೇಟ್ ಆಯಿತು, ಟಿಫನ್ ಬಾಕ್ಸ್ ಕೊಡು. ಅಮ್ಮ ಬಸ್ಸಿಗೆ ಲೇಟ್ ಆಯಿತು, ಟಿಫನ್ ಬಾಕ್ಸ್ ಕೊಡು. ಈ ಒಂದು ಸೆಂಟೆನ್ಸಲ್ಲಿ ಅಮ್ಮ ಅನ್ನೋದು ಕನ್ನಡ ಪದ, ದೇಸಿ ಪದ. ಬಸ್, ಲೇಟ್, ಟಿಫನ್ ಬಾಕ್ಸ್ ಈ ಮೂರು ಪದಗಳು ಇಂಗ್ಲೀಷ್ ಪದನೇ ತಾನೇ. ನೋಡಿ, ಕನ್ನಡಕ್ಕಿಂತ ಹೆಚ್ಚಿನ ಪದಗಳನ್ನ ಇಂಗ್ಲೀಷ್ ಪದದಲ್ಲೇ ಮಾತಾಡ್ತಿರ್ತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿ, ಕ್ಲಾಸ್ ಇದೆ ಇವಾಗ, ಮೊಬೈಲ್ ಸ್ವಿಚ್ ಆಫ್ ಮಾಡು. ಕ್ಲಾಸ್ ಇದೆ ಇವಾಗ, ಮೊಬೈಲ್ ಸ್ವಿಚ್ ಆಫ್ ಮಾಡು. ಈ ಸೆಂಟೆನ್ಸಲ್ಲಿ ಕ್ಲಾಸ್, ಮೊಬೈಲ್, ಸ್ವಿಚ್ ಆಫ್ ಮೂರು ಇಂಗ್ಲೀಷ್ ಪದಗಳು ಬಂದಿದ್ದಾವೆ. ಇದಿಷ್ಟೇ ಅಲ್ಲ, ನಾವು ಪ್ರತಿನಿತ್ಯ ಮಾತಾಡೋಂತಹ ಈ ಕಾಫಿ ಇರ್ಬೋದು, ಟೀ, ಟಿಫನ್ನು, ಡಿನ್ನರು, ಬ್ರೇಕ್ಫಾಸ್ಟು, ಗುಡ್ ಮಾರ್ನಿಂಗು, ಮಾಸ್ಟರು, ಸರ್ರು ಇದೆಲ್ಲನೂ ಇಂಗ್ಲೀಷ್ ಪದಗಳೇನೆ. ಹಾಗಾದರೆ ಇಂಗ್ಲೀಷ್ ಪದಗಳು ಯಾವ ರೀತಿ ಉಚ್ಚಾರಣೆ ಒಳಗಾಗ್ತವೆ ಅಂತ ಇಲ್ಲಿ ಗೊತ್ತಾಯಿತು, ಹೌದಲ್ವಾ? ಯಾವ ಥರ? ಇಂಗ್ಲೀಷ್ ಪದಗಳ ಕೊನೆಯಲ್ಲಿ ಬರುವಂತಹ ವ್ಯಂಜನಕ್ಕೆ ಸ್ವರ ಸೇರಿರೋದಿಲ್ಲ, ಅಲ್ಲಿ ಅರ್ಧಾಕ್ಷರ ಮಾತ್ರ ಇರ್ತವೆ. ಉದಾಹರಣೆಗೆ ಸ್ಲೇಟ್, ಮಾಸ್ಟರ್, ರೈಲ್, ಕೋರ್ಟ್. ನೋಡಿ, ಎಲ್ಲ ಪದಗಳು ಇದೇ ಥರನೇ ಇರಬೇಕು ಅಂತ ಏನಿಲ್ಲ, ಆ ಥರ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ 90% ಈ ಥರ ಇರುತ್ತೆ. ಇನ್ನು ಉಳಿದಿರೋಂತಹ 10%ಅಲ್ಲಿ ಎಲ್ಲ ರೀತಿ ಲಕ್ಷಣವನ್ನು ಒಳಗೊಂಡಿರುತ್ತೆ. ಆಗಲೇ ಹೇಳಿದೆ ಅಲ್ವಾ, ಇಂಗ್ಲೀಷ್ ಪದದ ಕೊನೆಯ ಪದ ಅರ್ಧಾಕ್ಷರ ಹೊಂದಿರುತ್ತೆ ಅಂತ, ಆದರೆ ಇಲ್ಲಿ ಪೂರ್ಣವಾಗಿರುತ್ತೆ. ಉದಾಹರಣೆಗೆ ಫೋಟೋ, ಕಂಪನಿ, ಫ್ಯಾಕ್ಟರಿ ಇದೆಲ್ಲ ಪೂರ್ಣ ಪದವನ್ನು ಒಳಗೊಂಡಿದೆ ಅಲ್ವಾ, ಕೊನೆಯ ಅಕ್ಷರ ಈ ಥರದವು. ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನಾವು ಇಂಗ್ಲೀಷ್ ಭಾಷೆಯ ಶಬ್ದಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಂಗ್ಲ ಭಾಷಾ ಶಬ್ದಗಳು ಅಂತಂದರೆ ತತ್ಸಮ ಅಂತ ಇಟ್ಕೊಳ್ಳಿ. ನಾವು ಇದನ್ನು ಹಾಗೆ ಉಪಯೋಗ ಮಾಡ್ಕೊತಾ ಇದ್ದೀವಾ? ಇಂಗ್ಲೀಷ್ ಪದ ಯಾವ ರೀತಿ ಇದೆಯೋ ಅದೇ ರೀತಿ ಬಳಕೆ ಮಾಡ್ಕೊತಾ ಇದ್ದೀವಾ? ಇಲ್ಲ, ನಾವು ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಅಲ್ಪ ಸ್ವಲ್ಪ ಮಾರ್ಪಾಡನ್ನು ಮಾಡಿಕೊಂಡು ಉಪಯೋಗ ಮಾಡ್ಕೊತೀವಿ. ಈ ಮಾರ್ಪಾಡು ಆಗಿದ್ರೆ ಏನಂತ ಕರಿತೀವಿ? ಅದನ್ನು ತದ್ಭವ ಅಂತ ಹೇಳ್ತೀವಲ್ವಾ. ನೋಡಿ, ಈ ಇಂಗ್ಲೀಷ್ ಪದಗಳು ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ ತದ್ಭವಗಳಾಗಿಯೇ ಬರಬೇಕು. ಕೆಲವೊಂದನ್ನು ಇಂಗ್ಲೀಷ್ ಪದ ಅದೇ ರೀತಿ ಉಪಯೋಗ ಮಾಡ್ತೀವಿ, ಆದರೆ ಎಲ್ಲವನ್ನೂ ಅಲ್ಲ. ಕೆಲವೊಂದಷ್ಟನ್ನು ನಾವು ತದ್ಭವಗಳಾಗಿ ಕನ್ನಡ ರೂಪಕ್ಕೆ ಬದಲಾಯಿಸ್ಕೊಂಡು ಉಪಯೋಗ ಮಾಡ್ತೀವಿ. ಅದು ಯಾವ್ಯಾವುದು ಅಂತ ಇವಾಗ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಇಂಗ್ಲೀಷ್ ಪದ ಸ್ಲೇಟ್ ಕನ್ನಡಕ್ಕೆ ಬಂದಾಗ ಸ್ಲೇಟು ಅಂತಾಯಿತು. ಇಲ್ಲಿ ಟು ಅನ್ನೋ ಅರ್ಧಾಕ್ಷರ ಹೋಗಿ ಸಂಪೂರ್ಣವಾಗಿ ಟು ಅಂತ ಬರ್ತಿದೆ ನೋಡಿ, ಸ್ಲೇಟು. ರೈಲ್, ರೈಲು. ಕೋರ್ಟ್, ಕೋರ್ಟು. ಪ್ಲಾಸ್ಟಿಕ್, ಪ್ಲಾಸ್ಟಿಕ್ಕು. ಬೈಸಿಕಲ್, ಬೈಸಿಕಲ್ಲು. ಇಮೇಜ್, ಇಮೇಜು. ಸ್ವಿಚ್, ಸ್ವಿಚ್ಚು. ಮಾಸ್ಟರ್, ಮಾಸ್ಟರು ಅಥವಾ ಮಾಸ್ತರು. ಚೆಕ್, ಚೆಕ್ಕು. ಜೈಲ್, ಜೈಲು. ರೋಡ್, ರೋಡು. ಸ್ಕೇಲ್, ಸ್ಕೇಲು. ಕ್ರಿಕೆಟ್, ಕ್ರಿಕೆಟು. ಬಲ್ಬ್, ಬಲ್ಪು. ಬಕೆಟ್, ಬಕೆಟ್ಟು. ಆಫೀಸ್, ಆಫೀಸು. ಕಾರ್, ಕಾರು. ಫೋನ್, ಫೋನು. ಬ್ರೆಡ್, ಬ್ರೆಡ್ಡು. ಬ್ಯಾಂಕ್, ಬ್ಯಾಂಕು. ಶರ್ಟ್, ಶರ್ಟು. ಈ ಥರ ಅರ್ಥ ಆಗ್ತಿದೆ ಅಲ್ವಾ? ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ, ಆದರೆ ಅರ್ಥದಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಮೂಲ ಇಂಗ್ಲೀಷ್ ಪದದಲ್ಲಿ ಯಾವ ರೀತಿ ಅರ್ಥ ಇದೆಯೋ ನಮ್ಮ ಕನ್ನಡಕ್ಕೆ ಬಂದಾಗಲೂ ಅದೇ ಅರ್ಥವನ್ನು ಕೊಡ್ತಾ ಇದೆ. ಇನ್ನು ನೆಕ್ಸ್ಟು, ಇಂಗ್ಲೀಷ್ ಶಬ್ದ ಯಾವ ರೀತಿ ಇದೆಯೋ ಅದೇ ರೀತಿ ನಮ್ಮ ಕನ್ನಡದಲ್ಲೂ ಬಳಕೆ ಮಾಡ್ತಿರೋಂಥ ಶಬ್ದಗಳು ಯಾವ್ಯಾವುದು ಅಂತಂದರೆ, ಕಾಫಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ನಮಗೆ ಬೇಕಲ್ವಾ ಕಾಫಿ, ಆದರೆ ನಾವು ಕಾಫಿ ಅಂತ ಹೇಳಲ್ಲ, ಕಾಫಿ ಆಯಿತಾ ಅಂತ ಹೇಳ್ತೀವಿ. ನೆಕ್ಸ್ಟು ಟೀ,
ಅಮ್ಮ ಒಂದು ಲೋಟ ಟೀ ಕೊಡಮ್ಮ. ಟೀ ಬದಲಾವಣೆ ಆಗಿದೆಯಾ? ಇಲ್ಲ. ಇಂಗ್ಲೀಷಲ್ಲಿ ಹೇಗಿದೆಯೋ ಅದೇ ರೀತಿ ಟೀ ಅಂತಲೇ ಉಪಯೋಗ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬೇಕ್ರಿ. ಇಂಗ್ಲೀಷ್ ಭಾಷೆಯಲ್ಲೂ ಬೇಕ್ರಿ ಅಂತಲೇ ಇದೆ, ನಮ್ಮ ಕನ್ನಡದಲ್ಲೂ ಆ್ಯಸ್ ಇಟ್ ಈಸ್ ಸೇಮ್ ಬೇಕ್ರಿ ಅಂತಲೇ ಉಪಯೋಗ ಮಾಡ್ಕೊತೀವಿ. ಇನ್ನು ನೆಕ್ಸ್ಟು ನ್ಯಾಯವನ್ನು ಕೊಡುವಂತಹ ನ್ಯಾಯಾಧೀಶರನ್ನು ಇಂಗ್ಲೀಷಲ್ಲಿ ಜಡ್ಜ್ ಅಂತ ಕರಿತೀವಲ್ವಾ, ಕನ್ನಡದಲ್ಲೂ ಸಹ ಜಡ್ಜ್ ಅಂತಲೇ ಕರೆಯೋದು. ಯಾಕೆ ಹಂಗೆ ಕರಿತಿದ್ದೀವಿ ಹೇಳಿ? ಕನ್ನಡಕ್ಕೆ ಅದೇ ರೀತಿಯಾಗಿ ನಾವು ಸ್ವೀಕಾರವನ್ನು ಮಾಡ್ಕೊಂಡಿದ್ದೀವಲ್ವಾ, ಹಾಗಾಗಿ ಜಡ್ಜ್ ಅಂತಲೇ ಉಪಯೋಗ ಮಾಡ್ಕೊತೀವಿ. ಇನ್ನು ನೆಕ್ಸ್ಟು ನಾವು ನಿದ್ದೆ ಮಾಡೋದಕ್ಕೆ ಉಪಯೋಗ ಮಾಡುವಂಥ ವಸ್ತು ಬೆಡ್. ಇಂಗ್ಲೀಷಲ್ಲಿ ಬೆಡ್ ಅಂತ ಕರೀತಾರೆ, ಅದೇ ರೀತಿಯಾಗಿ ನಮ್ಮ ಕನ್ನಡಕ್ಕೂ ಸ್ವೀಕಾರ ಮಾಡ್ಕೊಂಡಿದ್ದೀವಿ, ಬೆಡ್ ಅಂತಲೇ ಕರಿತೀವಿ. ವಾರ್ಡ್, ಸೇಮ್ ವಾರ್ಡ್. ಕಾರ್ಡ್, ಕಂಡಕ್ಟರ್, ಟಿಕೆಟ್, ಪರ್ಸ್, ಸ್ಟೇಡಿಯಂ, ಬ್ರೆಡ್, ಹಾರ್ಸ್, ಕಾರ್ ಇತ್ಯಾದಿ. ಮತ್ತು ಆಗಲೇ ಬ್ರೆಡ್ಡು, ಪರ್ಸು, ಬಕೆಟ್ಟು ಈ ಥರ ಎಲ್ಲ ಹೇಳಿದ್ರಲ್ಲ, ಟಿಕೆಟು ಈ ಥರ ಎಲ್ಲ ಮಾಡ್ಬೋದಲ್ವಾ ಅಂತ ನಿಮ್ಗೆ ಅನ್ನಿಸ್ಬೋದು. ನೋಡಿ, ಇದು ತದ್ವಾ ಮಾಡ್ಕೊಂಡು ಆ ಥರ ಮಾಡಿದ್ದೀವಿ, ಆದರೆ ಇರೋಂಥ ರೀತಿಯಲ್ಲೇ ನಾವು ಉಪಯೋಗ ಮಾಡ್ತಿದ್ದೀವಲ್ವಾ. ಟಿಕೆಟು ಕೊಡಿ ಅಂತ ಕೇಳ್ತೀವಾ ಬಸ್ಸಲ್ಲಿ? ಇಲ್ಲ, ಟಿಕೆಟ್ ಕೊಡಿ ಅಂತ ಹೇಳ್ತೀವಿ, ಟಿಕೆಟ್ ಅಂತ ಹೇಳ್ತೀವಿ ಅಲ್ವಾ. ಇನ್ನು ಅಂಗಡಿಗೆ ಹೋಗ್ಬಿಟ್ಟು ಬ್ರೆಡ್ಡು ಕೊಡಿ ಅಂತ ಕೇಳ್ತೀವಾ? ಇಲ್ಲ, ಬ್ರೆಡ್ ಕೊಡಿ ಅಂತ ಕೇಳ್ತೀವಿ. ಒಂದು ಪಕ್ಷ ನಾವು ಯಾವುದಾದ್ರು ಹಾಸ್ಪಿಟಲ್ಗೆ ಹೋದಾಗಲೋ ಅಥವಾ ಸರ್ಕಾರಿ ಕಚೇರಿಗೆ ಹೋದಾಗಲೋ ಯಾವ ವಾರ್ಡು, ಯಾವ ಕಾರ್ಡು, ಈ ಥರ ವಾರ್ಡ್ ಕಾರ್ಡನ್ನು ಕಾರ್ಡು, ವಾರ್ಡು ಅಂತ ಉಪಯೋಗ ಮಾಡ್ಕೊಬೋದು. ಆದರೆ ಜಡ್ಜ್ನ ಜಡ್ಜು ಅಂತ ಹೇಳ್ತೀವಾ? ಇಲ್ಲ, ಅವ್ರನ್ನ ಜಡ್ಜ್ ಅಂತಲೇ ಹೇಳೋದು ಅಥವಾ ನ್ಯಾಯಾಧೀಶರು ಅಂತ ಹೇಳ್ತೀವಿ. ಇನ್ನು ಟಿಕೆಟ್ ಕೊಡೋರನ್ನ ಬಸ್ಸಲ್ಲಿ ಕಂಡಕ್ಟರ್ ಅಂತ ಹೇಳ್ತೀವಲ್ವಾ, ಕಂಡಕ್ಟರು ಅಂತ ಹೇಳ್ತೀವಾ? ಇಲ್ಲ, ಕಂಡಕ್ಟರ್ ಅಂತಲೇ ಹೇಳೋದು. ಇಂಗ್ಲೀಷಿಂದ ಬರುವಂತಹ ಎಲ್ಲ ಪದಗಳಿಗೂ ನಾವು ತದ್ಭವಗಳನ್ನ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮಾಡಿಕೊಂಡ್ರೂ ಸಹ ಅವುಗಳ ಅರ್ಥ ಕೆಟ್ಟೋಗುತ್ತೆ, ಉಚ್ಚಾರಣೆಗೆ ಯೋಗ್ಯ ಅಂತ ಅನಿಸೋದಿಲ್ಲ. ಹಾಗಾಗಿ ಯಥಾವತ್ತಾಗಿ ಇಂಗ್ಲೀಷ್ ಪದವನ್ನೇ ಬಳಕೆ ಮಾಡೋದು ಸೂಕ್ತ. ಆಮೇಲೆ ಮತ್ತೊಂದಷ್ಟು ಪದಗಳಿದ್ದಾವೆ, ಇಂಗ್ಲೀಷ್ ಪದಗಳ ಅರ್ಥನೇ ಬೇರೆ ಥರ ಇರುತ್ತೆ, ಆದರೆ ಕನ್ನಡದಲ್ಲಿ ಅವುಗಳ ಅರ್ಥನೇ ಬೇರೆ ಥರ ಬದಲಾವಣೆ ಆಗಿರುತ್ತೆ. ಅದು ಯಾವ್ಯಾವುದು ರೂಪಾಂತರವನ್ನು ಪಡ್ಕೊಂಡಿರೋದು ಅಂತ ಅಂದರೆ, ಪೆನ್ಷನ್ ಇದು ಇಂಗ್ಲೀಷ್ ಪದ, ಕನ್ನಡಕ್ಕೆ ಬಂದಾಗ ಪಿಂಚಣಿ ಅಂತ ಆಯಿತು, ಹೌದಲ್ವಾ? ನಿಮ್ಮ ಪಿಂಚಣಿ ಬಂತಾ ಅಂತ ಕೇಳ್ತೀವಿ. ನೆಕ್ಸ್ಟ್ ಹಾಸ್ಪಿಟಲ್, ಇದು ಇಂಗ್ಲೀಷ್ ಪದ, ಕನ್ನಡದಲ್ಲಿ ಆಸ್ಪತ್ರೆ ಅಂತ ಮಾಡ್ಕೊಂಡಿದ್ದೀವಿ, ಆದರೆ ಈ ಆಸ್ಪತ್ರೆ ಅನ್ನೋದು ನಮ್ಮ ಪದ ಅಲ್ಲ, ಅದು ಪೋರ್ಚುಗೀಸ್ ಪದ. ನೆಕ್ಸ್ಟ್ ರೆಕಾರ್ಡ್, ಕಾಗದ. ಯಾವ್ದಾದ್ರು ಗೌರ್ಮೆಂಟ್ ಆಫೀಸಲ್ಲಿ ನಮ್ಗೆ ಏನಾದರೂ ಕೆಲಸ ಆಗಬೇಕು ಅಂತಂದಾಗ ನಾವೊಂದು ಫೈಲ್ ಕೊಟ್ಟಿರ್ತೀವಿ, ನಮ್ಮ ರೆಕಾರ್ಡ್ಸ್ ಎಲ್ಲ ಇಟ್ಬಿಟ್ಟು. ಆ ರೆಕಾರ್ಡ್ ಅಂತಲೇ ನಮ್ಮ ಕಾಗದ ಪತ್ರಗಳು ಅಂತ ಅರ್ಥ ಬರುತ್ತಲ್ವಾ, ಕನ್ನಡದಲ್ಲಿ ಕಾಗದ ಪತ್ರಗಳು. ರೆಕಾರ್ಡ್ ಅನ್ನೋದು ಇಂಗ್ಲೀಷ್ ಪದ. ಅರ್ಥ ಆಗ್ತಿದೆ ಅಲ್ವಾ? ಇಂಗ್ಲೀಷ್ ಪದ ನಮ್ಮ ಕನ್ನಡಕ್ಕೆ ಬರಬೇಕಾದ್ರೆ 3 ರೀತಿಯಾಗಿ ವರ್ಗೀಕರಣವನ್ನು ಹೊಂದುತ್ತಾ ಇದೆ. ಒಂದು, ಇಂಗ್ಲೀಷ್ ಪದ ತದ್ಭವಗಳಾಗಿ ನಮ್ಮ ಕನ್ನಡಕ್ಕೆ ಬರ್ತಾ ಇರೋದು. ಮತ್ತೊಂದು, ಇಂಗ್ಲೀಷ್ ಪದ ಹೇಗಿದೆಯೋ ಅದೇ ರೀತಿ ನಮ್ಮ ಕನ್ನಡಕ್ಕೆ ಬರ್ತಾ ಇರೋದು. ಮೂರನೇದು, ಇಂಗ್ಲೀಷ್ ಪದಗಳು ರೂಪಾಂತರವನ್ನು ಹೊಂದಿ ನಮ್ಮ ಕನ್ನಡಕ್ಕೆ ಬರ್ತಾ ಇದೆ. ಸರಿ, ಇವುಗಳನ್ನು ಹೊರತಾಗಿ ಇನ್ನೂ ಯಾವೆಲ್ಲ ಇಂಗ್ಲೀಷ್ ಪದಗಳು ನಮ್ಮ ಕನ್ನಡ ಭಾಷೆಗೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ ಅಂತ ಅಂದರೆ, ಪೇಂಟ್, ಪೇಂಟಿಂಗ್, ಬ್ರಷ್, ಬಿಲ್ಡಿಂಗ್, ಕಾಂಟ್ರಾಕ್ಟರ್, ಸೇಲಿಂಗ್, ಕ್ಲಾತ್, ಗರ್ಲ್, ಬಾಯ್, ಕ್ಲೀನಿಂಗ್, ಪೌಡರ್, ಡ್ರೈವಿಂಗ್, ಸ್ಕೂಲ್ಸ್, ಲೈಸೆನ್ಸ್, ಪ್ರಿಂಟಿಂಗ್, ಕಾರ್ಡ್, ಕೇಸ್, ಬ್ಯೂಟಿ ಪಾರ್ಲರ್, ಫ್ಯಾನ್ಸಿ ಸೆಂಟರ್, ಕ್ಲೀನಿಂಗ್, ಕ್ಲಿನಿಕ್, ಬೈಂಡಿಂಗ್ ಪೇಪರ್, ಪ್ರಿಂಟಿಂಗ್ ಪ್ರೆಸ್, ಡೈನಿಂಗ್ ಹಾಲ್, ರೀಡಿಂಗ್ ರೂಮ್, ಜಂಪ್, ಡಾನ್ಸ್, ರನ್, ಫಾರ್ವರ್ಡ್, ಡ್ರಿಂಕ್, ಪೊಲೀಸ್ ಸ್ಟೇಷನ್, ಮೆಮೊರಿ, ಎಸ್ಟಾಬ್ಲಿಷ್, ಸೋಫಾ, ಹೋಟೆಲ್, ಬುಕ್, ಪೆನ್, ಬ್ಯಾಗ್, ಕಾಲೇಜ್, ಬಸ್, ಮೋಟಾರ್, ಸ್ಕೂಟರ್, ಮಾಸ್ಟರ್, ಪೆನ್ಸಿಲ್, ಇಂಕ್, ರಿಕ್ಷಾ, ರೂಮ್, ಫ್ಯಾಕ್ಟ್ರಿ, ರೈಲ್, ಫೋಟೋ, ಕೋರ್ಟ್, ಬಿಸ್ಕೆಟ್, ಬ್ರೆಡ್, ಪ್ಯಾನ್, ಫ್ಲ್ಯಾಟ್, ಸರ್ಕಲ್, ಬಲ್ಬ್, ಕಂಪನಿ, ಲಾರಿ, ಬಿಲ್, ಸೊಸೈಟಿ. ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಂಗ್ಲೀಷ್ ಪದವನ್ನು ತುಂಬ ಈಸಿಯಾಗಿ ಪತ್ತೆ ಹಚ್ಕೊಬೋದು, ಯಾಕಂದರೆ ಪ್ರತಿನಿತ್ಯ ನಾವು ಮಾತಾಡ್ತಾ ಇರ್ತೀವಲ್ವಾ, ಹಾಗಾಗಿ. ಇನ್ನು ನೆಕ್ಸ್ಟು ಅನ್ಯ ದೇಶ ಶಬ್ದಗಳಲ್ಲಿ ಎರಡನೇದು ಹಿಂದೂಸ್ತಾನಿ ಶಬ್ದಗಳ ಬಗ್ಗೆ ಮಾತಾಡೋಣ. ಹಿಂದೂಸ್ತಾನಿ ಭಾಷೆಯನ್ನು ಭಾಷೆಗಳ ಸಮ್ಮಿಲನ ಅಂತ ಹೇಳ್ಬೋದು. ಇದೊಂದು ಬೃಹತ್ ಭಾಷೆ ಅಂತಲೂ ಸಹ ಕರಿಬೋದು. ಯಾವ ರೀತಿ ನಮ್ಮ ಕನ್ನಡದಲ್ಲಿ ಒಳ ಪ್ರಭೇದಗಳು ಬರ್ತಾವಲ್ವ, ಭಾಷಾ ಸೊಗಡನ್ನು ಗುರುತಿಸ್ತೀವಲ್ಲ ನಾವು, ಮೈಸೂರು ಕನ್ನಡ ಇರ್ಬೋದು, ಧಾರವಾಡ ಕನ್ನಡ. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಕನ್ನಡವನ್ನು ಮಾತಾಡ್ತಾರೆ. ಇಡೀ ಕರ್ನಾಟಕದಾದ್ಯಂತ ಒಂದೇ ಥರನಾದಂತಹ ಕನ್ನಡ ಭಾಷೆ ಮಾತಾಡೋದಿಲ್ಲ. ಆಯಾ ಪ್ರಾಂತ್ಯಕ್ಕೆ ತಕ್ಕಂತೆ, ಆಯಾ ಭಾಷಾ ಸೊಗಡಿಗೆ ತಕ್ಕಂತೆ ಕನ್ನಡ ಪದಗಳ ಉಪಯೋಗ ಆಗುತ್ತೆ. ಇದ್ರ ಬಗ್ಗೆ ಕನ್ನಡ ಭಾಷೆ ಬೆಳೆದು ಬಂದ ಹಾದಿ ಅಂತ ಮತ್ತೊಂದು ವಿಡಿಯೋ ಮಾಡ್ತೀನಲ್ಲ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹಿಂದೂಸ್ತಾನಿ ಭಾಷೆಯಲ್ಲಿ ಪಾರ್ಸಿ ಮತ್ತು ಅರಬ್ಬಿ ಪದಗಳು ಸೇರ್ಕೊಂಡಿದ್ದಾವೆ.
ಯಾಕಂದರೆ ಆಗಲೇ ಹೇಳಿದೆ ಅಲ್ವಾ, ಹಿಂದೂಸ್ತಾನಿ ಶಬ್ದಗಳು ಅಂತಂದರೆ ಅದು ಪಾರ್ಸಿ ಶಬ್ದನೇ ಆಗಿರ್ಬೋದು ಅಥವಾ ಅರಬ್ಬಿ ಶಬ್ದನೇ ಆಗಿರ್ಬೋದು. ನಾಳೆ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರೆ, ಫಾರ್ ಎಕ್ಸಾಂಪಲ್ ರೈತ ಅನ್ನೋ ಶಬ್ದವನ್ನು ಕೊಟ್ಬಿಟ್ಟು ಇದು ಯಾವ ಭಾಷೆಯ ಶಬ್ದ ಅಂತ ಕೇಳ್ಬೋದು. ಅಲ್ಲಿ ಹಿಂದೂಸ್ತಾನಿ, ಪೋರ್ಚುಗೀಸ್, ಇಂಗ್ಲೀಷ್, ಕನ್ನಡ ಇದರ 4 ಆಪ್ಷನ್ ಕೊಟ್ಟಾಗ ನಮಗೆ ಪರ್ಟಿಕ್ಯುಲರಾಗಿ ರೈತ ಅನ್ನೋ ಪದ ಪಾರ್ಸಿ ಭಾಷೆಯ ಶಬ್ದ ಅಂತ ಗೊತ್ತಿದೆ. ಆದರೆ ಈ ಪಾರ್ಸಿ ಅನ್ನೋದು ಕೊಟ್ಟಿದೆಯಾ ಇಲ್ಲಿ ಆಪ್ಷನಲ್ಲಿ? ಇಲ್ಲ. ಯಾವುದಿದೆ? ಹಿಂದೂಸ್ತಾನಿ ಅಂತ ಇದೆ. ಹಿಂದೂಸ್ತಾನಿ ಒಳಗಡೆ ಪಾರ್ಸಿ ಮತ್ತು ಅರಬ್ಬಿ ಶಬ್ದಗಳು ಬರೋದ್ರಿಂದ ಉತ್ತರ ಹಿಂದೂಸ್ತಾನಿ ಅಂತ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ದಾಖಲಾತಿ ಇದು ಈ ಕೆಳಗಿನ ಯಾವ ಭಾಷೆಗೆ ಸೇರಿದೆ ಅಂತ ಕೊಟ್ಬಿಟ್ಟು ಅರಬ್ಬಿ ಭಾಷೆ, ಪೋರ್ಚುಗೀಸ್ ಭಾಷೆ, ಇಂಗ್ಲೀಷ್ ಭಾಷೆ, ಕನ್ನಡ ಭಾಷೆ ಈ ಥರ ಕೊಟ್ಟಾಗ ಈ ಶಬ್ದ ಯಾವುದಕ್ಕೆ ಸೇರಿರುತ್ತೆ? ದಾಖಲಾತಿ ಅನ್ನೋದು ಅರಬ್ಬಿ ಭಾಷೆಗೆ ಸೇರಿದೆ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ಅರಬ್ಬಿ ಅನ್ನೋದು ಕೊಟ್ಟಿಲ್ಲ, ಹಿಂದೂಸ್ತಾನಿ ಅಂತ ಕೊಟ್ಟಿದ್ದಾರೆ. ಹಿಂದೂಸ್ತಾನಿ, ಪೋರ್ಚುಗೀಸ್, ಇಂಗ್ಲೀಷ್, ಕನ್ನಡ ಈ ಥರ ಆಪ್ಷನ್ ಇದೆ ಅಂತಂದಾಗ ದಾಖಲಾತಿಯನ್ನು ಹಿಂದೂಸ್ತಾನಿ ಭಾಷೆಯ ಶಬ್ದ ಅಂತ ಹಾಕಬೇಕು. ಅರ್ಥ ಆಗ್ತಿದೆ ಅಲ್ವಾ? ಯಾಕೆ ನಾನು ಹಿಂದೂಸ್ತಾನಿಯಲ್ಲಿ ಪಾರ್ಸಿ ಮತ್ತು ಅರಬ್ಬಿ ಎರಡೂ ಒಟ್ಟಿಗೆ ಕ್ಲಬ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ತುಂಬ ಸಲ ಎಕ್ಸಾಮಲ್ಲಿ ಇದೇ ಥರನೇ ಕೇಳಿರೋದು. ಹಿಂದೂಸ್ತಾನಿ ಶಬ್ದವನ್ನು ಗುರುತಿಸಿ ಅಂತ ಕೇಳಿಬಿಟ್ಟು ಕೆಲವೊಂದಿಷ್ಟು ಆಪ್ಷನ್ಸ್ಗಳಲ್ಲಿ ಏನೇನೋ ಕೊಟ್ಟಿರ್ತಾರೆ. ನಾವಿಲ್ಲಿ ಹಿಂದೂಸ್ತಾನಿ ಶಬ್ದಗಳನ್ನೇ ಸಪ್ರೇಟಾಗಿ, ಪಾರ್ಸಿ ಶಬ್ದವನ್ನೇ ಸಪ್ರೇಟಾಗಿ, ಅರಬ್ಬಿ ಶಬ್ದವನ್ನೇ ಸಪ್ರೇಟಾಗಿ ಓದ್ಕೊಂಡು ಸಂಪೂರ್ಣವಾಗಿ ಇದಿಷ್ಟನ್ನು ನಾವು ಹಿಂದೂಸ್ತಾನಿ ಪದಗಳು ಅಂತ ನೆನಪಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಓಕೆ, ಮೊದಲಿಗೆ ಹಿಂದೂಸ್ತಾನಿ ಪದಗಳು ಯಾವುದೆಲ್ಲ ಬರ್ತವೆ ನೋಡೋಣವಾ? ಜಮೀನು, ಸಲಾಮು, ಕಚೇರಿ, ಗುಲಾಮ, ಚುನಾವಣೆ, ಲೇವಡಿ, ಮಹಲ್, ಬಂದೂಕ್, ತಯಾರ್, ಪುಸ್ತಕ, ಸುಬೇದಾರ್, ಲೂಟಿ, ಕಂದೀಲು, ಬಾದಾಮಿ, ಸಂಸಾರ, ಹುಕುಂ, ದಫೇದಾರ್, ಕಿಲ್ಲಾ, ಗರೀಬ್, ಮೈದಾನ, ಸಿಪಾಯಿ, ಸವಾರ, ಬದಲಾವಣೆ, ಚಮಚ, ಜಾಹೀರಾತು, ಕಾಜಿ, ಸರ್ಕಾರ, ಶಿಫಾರಸು, ಅಮಲ್ದಾರ್, ಅಸಲಿ, ನಕಲಿ, ಕಾರ್ಖಾನೆ, ಕಬೂಲ್, ಮೈದಾನ, ಜಿಲ್ಲೆ, ಸಂಜೆ, ರೈತ, ಕುರ್ಚಿ, ಕಾಗದ, ಅರ್ಜಿ, ಹವಾಲ್ದಾರ್, ದಾಖಲ್, ಹುಜೂರ್ ಇತ್ಯಾದಿ. ಇವೆಲ್ಲ ಹಿಂದೂಸ್ತಾನಿ ಶಬ್ದಗಳು. ಇನ್ನು ನೆಕ್ಸ್ಟು ಹಿಂದೂಸ್ತಾನಿ ಭಾಷೆಯಲ್ಲಿ ಬರುವಂತಹ ಮತ್ತೆರಡು ಭಾಷಾ ಪ್ರಭೇದಗಳ್ಯಾವುದು ಅಂದರೆ, ಒಂದು ಪಾರ್ಸಿ ಮತ್ತೊಂದು ಅರಬ್ಬಿ ಅಂತ ಹೇಳಿದೆ ಅಲ್ವಾ? ಮೊದಲಿಗೆ ಪಾರ್ಸಿ ಭಾಷೆಯ ಶಬ್ದಗಳು ಯಾವ್ಯಾವುದು ಅಂತ ನೋಡೋಣ. ನಾವು ಈ ಭಾಷೆಗಳನ್ನು ಬಳಕೆ ಮಾಡ್ಕೊತೀವಾ? ಈ ಶಬ್ದಗಳನ್ನು ಪ್ರತಿನಿತ್ಯ ಯೂಸ್ ಮಾಡ್ತೀವಾ ಅಂತಂದರೆ ಖಂಡಿತವಾಗ್ಲೂ ಯೂಸ್ ಮಾಡ್ತೀವಿ. ಈಗ ಚಪಾತಿ ಯಾರಿಗೆಲ್ಲ ಗೊತ್ತಿಲ್ಲ? ಪ್ರತಿನಿತ್ಯ ಡಯಟ್ ಫುಡ್ ಅಂತ ಹೇಳ್ತಾರೆ ಅದನ್ನು, ಚಪಾತಿನ. ಈ ಚಪಾತಿ ಅನ್ನೋ ಶಬ್ದ ನಮ್ಮ ದೇಶದ, ನಮ್ಮ ಕನ್ನಡದ? ಇಲ್ಲ, ಇದು ಪಾರ್ಸಿ ಭಾಷೆಯ ಶಬ್ದ. ಚಪಾತಿ, ನೌಕರಿ, ರಸ್ತೆ, ನಾವು ಓಡಾಡೋಂಥ ರಸ್ತೆ ಇರ್ಬೋದು, ಚಟ್ನಿ, ಚಪಾತಿ ಚಟ್ನಿ ಕಾಂಬಿನೇಷನ್. ಹಾಗೆ ಜಾಸ್ತಿ, ನನಗೆ ಜಾಸ್ತಿ ಊಟ ಕೊಡಮ್ಮ, ಯಾಕೋ ತುಂಬ ಹೊಟ್ಟೆ ಹಸಿತಾ ಇದೆ, ಈ ಥರ ಕೇಳ್ತೀವಲ್ವ? ಸಖತ್ತಾಗಿತ್ತು ಇವತ್ತು ಊಟ. ಇಲ್ಲಿ ಸಖತ್ ಅನ್ನೋದು ಪಾರ್ಸಿ ಭಾಷೆ. ಅಮ್ಮ ಬೂಂದಿ ಪರಂಗಿ ತಿಂದು ಬೇಜಾರಾಯಿತು, ಬರ್ಫಿ ಜಾಮೂನ್ ಕೊಡಮ್ಮ, ಇಲ್ಲಾಂದರೆ ಶರ್ಬತ್ ಆದರೂ ಮಾಡಿಕೊಡು. ಈ ಸೆಂಟೆನ್ಸಲ್ಲಿ ಬೂಂದಿ, ಪರಂಗಿ, ಬೇಜಾರ್, ಬರ್ಫಿ, ಜಾಮೂನು, ಶರ್ಬತ್ತು ಇದೆಲ್ಲ ಪಾರ್ಸಿ ಭಾಷೆಯ ಶಬ್ದಗಳೇನೆ. ನೋಡಿ, ನಮಗೆ ಪಾರ್ಸಿ ಭಾಷೆನೇ ಬರೋಲ್ಲ, ಆದರೂ ಸಹ ಆ ಪದಗಳನ್ನು ನಾವು ಪ್ರತಿನಿತ್ಯ ಲೈಫಲ್ಲಿ ಬಳಕೆ ಮಾಡ್ಕೊತೀವಿ. ನಮ್ಮ ಕನ್ನಡಕ್ಕೆ ಯಾವ ರೀತಿ ಬಂದು ಸೇರ್ಕೊಂಡಿದ್ದಾವೆ ಅಂತ ಅರ್ಥ ಆಗ್ತಿದೆ ಅಲ್ವಾ? ನಮ್ಮ ಕನ್ನಡದ್ದೇ ಆಗೋಗ್ಬಿಟ್ಟಿದ್ದಾವೆ ಪದಗಳೆಲ್ಲ. ಇಲ್ಲೊಂದು ಗಮನಿಸಿ, ಪರಂಗಿ ಹಣ್ಣು ಅಂತ ಇದೆಯಲ್ವಾ? ಪರಂಗಿ, ಇಂಗ್ಲೀಷಲ್ಲಿ ಪಪ್ಪಾಯಿ ಅಂತ ಇದೆ. ಈ ಪಪ್ಪಾಯಿ ಹಣ್ಣನ್ನು ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ಕೇಳಿದಾಗ ನಾವು ಪರಂಗಿ ಹಣ್ಣು ಅಂತ ಹೇಳ್ಬಿಡ್ತಾ ಇದ್ದು. ಅದೇ ಪರಂಗಿ ಅನ್ನೋದು ಪಾರ್ಸಿ ಭಾಷೆಯ ಶಬ್ದ. ಇನ್ನು ಯಾವೆಲ್ಲ ಪಾರ್ಸಿ ಭಾಷೆಯ ಶಬ್ದಗಳಿದ್ದಾವೆ ಅಂತ ಅಂದರೆ, ರೈತ, ರಸ್ತೆ, ನೌಕರಿ, ಚಪಾತಿ, ಶಿಸ್ತು, ಚಟ್ನಿ, ವರದಿ, ಸಜಾ, ಜಾದು, ಲಗಾಮ್, ಕಮ್ಮಿ, ದುಬಾರಿ, ಕಿಸೆ, ಸೆರೆ, ಮಸ್ತ್, ಮಜಾ, ತಾಜಾ, ಜಾಸ್ತಿ, ಗಲ್ಲಿ, ದೋಸ್ತ, ನಿಗಾ, ಬಡ್ಡಿ, ಜೇಬು, ಸಾದಾ, ಸೀಸೆ, ಮೈದಾ, ಮೇಸ್ತ್ರಿ, ದಾವೆ, ಚಾಕು, ಚೂರು, ರಾಜೀನಾಮೆ, ಕಾಗದ, ಶಹನಾಯಿ, ಸವಾರಿ, ಜಾಮೂನ್, ರುಮಾಲು, ಕಸೂತಿ, ಚಾಲಾಕ್, ದುರಸ್ತಿ, ಫಜೀತಿ, ಸಿಬ್ಬಂದಿ, ಹುಷಾರ್, ಶಹರ, ಮಸಾಲೆ, ಬೇಜಾರ್, ಪಾಯಖಾನೆ, ದುಬಾರಿ, ಗೋರಿ, ಇನಾಮ್, ಆಲು, ಅರ್ಜಿ, ಕುಸ್ತಿ, ದುರ್ಬೀನು, ಅಫೀಮು, ನಸೀಬ್, ಬಿಲ್ಕುಲ್, ಆಮದು, ಚೌಕಾಶಿ, ದವಾಖಾನೆ, ಗುಮ್ಮಟ, ಮೋಂಬತ್ತಿ, ಕುಮ್ಮಕ್ಕು, ವಕಾಲತ್ತು, ದಲ್ಲಾಳಿ, ಬುನಾದಿ, ಖರೀದಿ, ಚೆಕ್ಕು, ಮಾಫಿ, ಬರ್ಫಿ, ವಿಮೆ,
ಸಖತ್ತು, ಶರಬತ್ತು, ಹಿಮ್ಮತ್ತು, ಚಕ್ಕುಬಂದಿ, ಬೂಂದಿ, ಪರಂಗಿ, ಅಬ್ಕಾರಿ, ಅಖೈರು, ಇಜ್ಜತ್ತು, ಐನಾತಿ, ಐಷಾರಾಮಿ, ಗುಮಾಸ್ತ, ದರ್ಬಾರು, ರವಾನೆ ಇತ್ಯಾದಿ. ನೋಡಿ, ಇನ್ನೂ ಅನೇಕ ಶಬ್ದಗಳಿದ್ದಾವೆ. ಇವೆಲ್ಲ ಪಾರ್ಸಿ ಭಾಷೆಗಳದ್ದು ಅಂತ ಗೊತ್ತಿತ್ತಾ ನಮಗೆ? ಇಲ್ಲ ಅಲ್ವಾ? ನಮ್ಮ ಕನ್ನಡದ್ದೇ ಏನೋ ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಅರಬ್ಬಿ ಭಾಷೆಯ ಶಬ್ದಗಳು. ಇಲ್ಲೊಂದು ಸೆಂಟೆನ್ಸ್ ಹೇಳ್ತೀನಿ ನೋಡ್ಕೊಳ್ಳಿ. ಆ ಗುಲಾಮನ್ಗೆ ನಮ್ಮ ವಕೀಲ್ ಸಾಹೇಬರು ಜಿಲ್ಲಾ ಕಾನೂನಲ್ಲಿ ಪಿತೂರಿ ಮಾಡಿ ಜಾಮೀನು ಕೊಡಿಸಿದ್ರು. ಈಗ ಆ ಆದ್ಮಿ ದಿಮಾಕು ದೌಲತ್ತು ವಗೈರೆ ವಗೈರೆ ಒಂದು ಮಣ ಇದೆ. ಈ ವಾಕ್ಯದಲ್ಲಿ ಗುಲಾಮ, ವಕೀಲ, ಸಾಹೇಬ, ಜಿಲ್ಲಾ, ಕಾನೂನು, ಪಿತೂರಿ, ಜಾಮೀನು, ಆದ್ಮಿ, ದಿಮಾಕು ದೌಲತ್ತು ವಗೈರೆ, ಮಣ, ಯಪ್ಪ ಎಷ್ಟೊಂದು ಪದಗಳಲ್ವಾ. ಇದೆಲ್ಲಾನು ಅರಬ್ಬಿ ಭಾಷೆಯ ಶಬ್ದಗಳೇನೆ. ಕೆಲವೊಂದು ಸಲ ಹಿಂಗೆ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ನಾವು, ನಮಗೆ ಗೊತ್ತೇ ಇಲ್ಲ ಇದು ನಮ್ಮ ಕನ್ನಡ ಪದಗಳು ಅಂತ ಅಂದ್ಕೊಂಡೇ ಬಳಕೆ ಮಾಡ್ಕೊಂಡಿರ್ತೀವಿ. ಆದರೆ ಬಹುತೇಕ ನಾವು ಅನ್ಯ ಭಾಷೆಗೇ ಡಿಪೆಂಡ್ ಆಗಿರ್ತೀವಿ. ಹಾಗೆ ಇನ್ನೊಂದು ಸೆಂಟೆನ್ಸ್ ನೋಡಿ, ತಕರಾರು ಮಾಡದೆ ಷರತ್ತಿಗೆ ಒಪ್ಕೋ, ವಾಯ್ದೆ ಮುಗಿಯೋದ್ರೊಳಗಡೆ ಬಾಕಿ ಕಟ್ಟು. ತಕರಾರು ಮಾಡದೆ ಷರತ್ತಿಗೆ ಒಪ್ಕೋ, ವಾಯ್ದೆ ಮುಗಿಯೋದ್ರೊಳಗಡೆ ಬಾಕಿ ಕಟ್ಟು. ಇಲ್ಲಿ ತಕರಾರ್, ಷರತ್ತು, ವಾಯಿದೆ, ಬಾಕಿ ಇವು ಸಹ ಅರಬ್ಬಿ ಭಾಷೆಯ ಶಬ್ದಗಳೇನೆ. ಅರ್ಥ ಆಗ್ತಿದೆ ಅಲ್ವಾ ಪ್ರತಿನಿತ್ಯ ನಾವು ಯಾವ ರೀತಿ ಉಪಯೋಗ ಮಾಡ್ಕೊತೀವಿ ಅಂತ. ಇವನು ಹೊರತಾಗಿ ಇನ್ನು ಯಾವೆಲ್ಲ ಶಬ್ದಗಳಿದ್ದಾವೆ ನಮ್ಮ ಕನ್ನಡದಲ್ಲಿ ಅರಬ್ಬಿ ಭಾಷೆಯ ಶಬ್ದಗಳು ಅಂತ ಅಂದರೆ ಕಾಗದ, ಜಿಲ್ಲಾ, ವಕೀಲ, ಸಾಹೇಬ, ಅದಾಲತ್, ಹಕೀಕತ್, ಜರೂರ್, ಜಿದ್ದು, ಜಾಮೀನು, ತಕರಾರ್, ತಾರೀಕು, ನಜರ್, ಬಾಬತ್, ಮಂಜೂರ್, ಆದ್ಮಿ, ಕಾನೂನು, ಕಥಮ್, ಮಜ್ಬೂತ್, ಖಾಸಗಿ. ನೋಡಿ, ಖಾಸಗಿ ಕಂಪನಿ ಅಂತ ಹೇಳ್ತೀವಲ್ಲ, ಕಂಪನಿ ಅನ್ನೋದು ಇಂಗ್ಲೀಷ್ ಪದ, ಖಾಸಗಿ ಅನ್ನೋದು ಅರಬ್ಬಿ ಪದ. ಎರಡು ಸೇರಿ ಖಾಸಗಿ ಕಂಪನಿ ಅಂತ ಬಳಸ್ತೀವಲ್ವ ನಾವು. ಎಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದೆಯಾ? ನಾನು ಖಾಸಗಿ ಕಂಪ್ನಿಗೆ ಹೋಗ್ತೀನಪ್ಪ, ಪ್ರೈವೇಟ್ ಸೆಕ್ಟರ್ಗೆ, ಈ ಥರ ಹೇಳ್ತೀವಿ. ಆದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಖಾಸಗಿ ಕಂಪನಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀವಲ್ವಾ. ರೈಟ್. ನೆಕ್ಸ್ಟ್ ಗುಲಾಮ, ಗೈರು ಹಾಜರ್. ಸ್ಕೂಲ್ಗಳಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಾರೆ ಗೈರು ಹಾಜರಾತಿ, ಹಾಜರಾತಿ ಅಂದರೆ ಎಷ್ಟು ಜನ ಬಂದಿದ್ದಾರೆ ಬಂದಿಲ್ಲ ಅಂತ. ಗೈರು ಹಾಜರ್ ಅನ್ನೋದು ಅರಬ್ಬಿ ಭಾಷೆಯ ಶಬ್ದ. ನೆಕ್ಸ್ಟ್ ಜಮಾ, ಜಮಾ ಖರ್ಚು. ಇದು ಬ್ಯಾಂಕಲ್ಲಿ ತುಂಬ ಸಲ ಉಪಯೋಗ ಆಗುತ್ತೆ. ಎಷ್ಟು ಅಮೌಂಟ್ ಜಮಾ ಮಾಡಿದೆ, ಎಷ್ಟು ಅಮೌಂಟ್ ಹಾಕಿದೆ ಅಂತ ಅನ್ನೋದಕ್ಕೆ ಜಮಾ ಅಂತ. ನೆಕ್ಸ್ಟು ಖಾಸ, ಇದು ನನ್ನ ಖಾಸ ದೋಸ್ತ್ ಅಂತ ಹೇಳ್ತೀವಲ್ಲ. ವಗೈರೆ, ವಜಾ, ವಾಯಿದೆ, ವಾರಸುದಾರ್, ಶಾಮೀಲು. ನೋಡಿ, ಶಾಮೀಲು ಅಂದರೆ ನೀನು ಈ ಕೆಲಸದಲ್ಲಿ ಭಾಗಿಯಾಗಿದೆಯಾ ಅಂತ ಕೇಳ್ತೀವಲ್ಲ, ಆ ಅರ್ಥದಲ್ಲಿ ಶಾಮೀಲು ಅನ್ನೋದು. ಶುರು, ಸಲಾಂ, ಸವಾಲು, ತಂಬೂರಿ. ಅರೆ, ಇಲ್ಲಿ ತಂಬೂರಿ ಬಂದಿದೆ, ಇದು ಸಹ ಅರಬ್ಬಿ ಭಾಷೆಯ ಶಬ್ದನಾ ಅಂತಂದರೆ ಹೌದು. ನಮ್ಮ ಸಂತ ಶಿಶುನಾಳ ಶರೀಫರು ತರವಲ್ಲ ತಗಿ ನಿನ್ನ ತಂಬೂರಿ ಇದೇ ಪದವನ್ನು ಉಪಯೋಗ ಮಾಡಿರೋದು. ನೆಕ್ಸ್ಟ್ ತಾಲೂಕ್, ಮಾಜಿ, ಪಿತೂರಿ, ಗಲೀಜು, ಬಾಕಿ, ಅಮಾನತು, ತರಬೇತಿ, ಕಾಯ್ದೆ, ದವಲತ್ತು, ದಾಖಲಾತಿ, ದಿಮಾಕು, ರಿವಾಜು, ಬಂದೂಕು, ಆಸಾಮಿ. ನೋಡಿ, ಬಂದೂಕು ಅಂತ ಬಂದಿದೆ ಅಲ್ವಾ, ತುಂಬ ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ. ದರ್ಜೆ, ಮರ್ಜಿ ಇದನ್ನು ಕೇಳಿದ್ದಾರೆ. ಮಾಜಿ, ಸನ್ನದ್ದು, ರದ್ದು, ಕಸುಬು, ಜೇಬು, ಮಹಜರು, ಷರತ್ತು, ಮಣ, ಇಲಾಖೆ, ಐಬು, ಐಷಾರಾಮಿ, ಖರಾಬು, ಜಪ್ತಿ, ಜಲ್ದಿ, ಕಾಯಿಲೆ, ಖುಲಾಸೆ, ತಗಾದೆ, ತರ್ಜುಮೆ, ತಾಕತ್ತು, ಮುನ್ಸಿಫ್, ಮಾನ್ಸೂನ್, ರಜಾ, ಹಾಜರಾತಿ ಇತ್ಯಾದಿ. ಇವಿಷ್ಟು ಅರಬ್ಬಿ ಭಾಷೆಯ ಶಬ್ದಗಳು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಅರಬ್ಬಿ ಭಾಷೆನೇ ಕೊಡಲಿ ಅಥವಾ ಪಾರ್ಸಿ ಭಾಷೆದೇ ಶಬ್ದ ಕೊಡಲಿ, ನಮಗೆ ಅದು ಯಾವುದು ಅಂತ ಗೊತ್ತಿರಬೇಕು. ಆದರೆ ಎಕ್ಸಾಮಲ್ಲಿ ಇವೆರಡನ್ನೂ ಕೇಳಿರೋದಿಲ್ಲ. ಒಂದೊಂದು ಸಲ ಹಿಂದೂಸ್ತಾನಿ ಶಬ್ದ ಅಂತ ಕೊಡ್ತಾರೆ. ಹಿಂದೂಸ್ತಾನಿ ಶಬ್ದಕ್ಕೆ ಇವು ಯಾವುದೇ ಕೊಡಲಿ, ಫಾರ್ ಎಕ್ಸಾಂಪಲ್ ಬಂದೂಕು, ಇದು ಯಾವ ಭಾಷೆಯ ಶಬ್ದ? ಹಿಂದೂಸ್ತಾನಿ ಅಂತ ಕೊಟ್ಟಿದ್ದಾರಾ, ಅರಬ್ಬಿ ಕೊಟ್ಟಿಲ್ವಾ, ಹಿಂದೂಸ್ತಾನಿಗೆ ಆನ್ಸರ್ ಹಾಕಬೇಕು. ರೈತ, ಇದು ಪಾರ್ಸಿ ಭಾಷೆದು ಅಂತ ಗೊತ್ತಿದೆ, ಆದರೂ ಅಲ್ಲಿ ಪಾರ್ಸಿ ಕೊಟ್ಟಿಲ್ಲ, ಹಿಂದೂಸ್ತಾನಿ ಕೊಟ್ಟಿದ್ದಾರೆ ಅಂತಂದರೆ ಹಿಂದೂಸ್ತಾನಿನೇ ಹಾಕಬೇಕು. ಹಿಂದೂಸ್ತಾನಿ ಪಾರ್ಸಿ ಎರಡು ಒಟ್ಟಿಗೆ ಕೊಡೋದಿಲ್ಲ. ಅಕಸ್ಮಾತ್ ಎರಡು ಒಟ್ಟಿಗೆ ಕೊಟ್ಟಿದ್ದಾರೆ ಅಂತ ಅಂದರೆ ರೈತ ಅನ್ನೋ ಪದ ಪಾರ್ಸಿ ಭಾಷೆದು ಅಂತ ಹಾಕಬೇಕು. ಹಾಗೆ ಅರ್ಜಿ ಅನ್ನೋ ಪದ ಕೂಡ, ಅರ್ಜಿ ಅನ್ನೋದು ಪಾರ್ಸಿ ಭಾಷೆಯ ಶಬ್ದ, ಪಾರ್ಸಿ ಕೊಟ್ಟಿಲ್ಲ ಅಂತ ಅಂದರೆ ಹಿಂದೂಸ್ತಾನಿಗೆ ಹಾಕಬೇಕು. ಓಕೆನಾ? ಇನ್ನು ನೆಕ್ಸ್ಟು ಪೋರ್ಚುಗೀಸ್ ಭಾಷೆಯ ಶಬ್ದಗಳು. ನೋಡಿ, ನಮ್ಮ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದಂತಹ ವಿದೇಶಿಗರು ಯಾರು ಅಂತ ಅಂದರೆ ಈ ಪೋರ್ಚುಗೀಸರು. ಇವ್ರ ಭಾಷೆಯ ಶಬ್ದಗಳನ್ನು ಸಹ ನಾವು ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಯಾವ್ಯಾವುದು ಅಂತ ಅಂದರೆ ಅಲಮಾರು, ಚಾವಿ, ಲಾಂದ್ರ, ಸಾಬೂನು, ಪಗಾರ, ಪಾದ್ರಿ, ಅನಾನಸು, ಪಪಾಯಿ, ಪೇರಲ, ಬಿಸ್ಕತ್ತು, ಬಟಾಟೆ, ತಂಬಾಕು, ಆಸ್ಪತ್ರೆ, ದೋಸೆ, ಪಗೋಡ, ಮೇಸ್ತ್ರಿ, ಇಸ್ತ್ರಿ, ಇಸ್ಪೀಟು, ಪೆನ್ನು, ಪಿಂಗಾಣಿ, ರಸೀದಿ, ಬೊಂಬು, ವರಾಂಡ,
ಕುರ್ಚಿ, ಮೇಜು, ಜಂಗಾಲು, ಪಿರಂಗಿ, ಲಿಲಾವು, ಲಾಟೀನು, ನಿಂಬೆ, ಕೋಸು, ಸಪೋಟ, ಪಾಟಿ, ಹರಾಜು, ಚೊಂಬು ಇತ್ಯಾದಿ. ಈ ಎಲ್ಲ ಶಬ್ದಗಳನ್ನು ಅಥವಾ ಯಾವುದಾದ್ರು ಕೆಲವೊಂದಿಷ್ಟು ಶಬ್ದಗಳನ್ನು ಪ್ರತಿನಿತ್ಯ ಮಾತಾಡ್ತೀವ, ಯೂಸ್ ಮಾಡ್ಕೊತೀವ. ಒಂದೆರಡು ಉದಾಹರಣೆ ಮೂಲಕ ನೋಡೋಣವಾ? ಇಲ್ಲಿ ವರಾಂಡ ಅಂತ ಇದೆಯಲ್ವಾ, ಈ ಶಬ್ದ ನಮ್ಮ ಕಡೆ ಆದರೆ ಮನೆಯ ಮುಂದೆ ಇರುವಂತಹ ಸ್ವಲ್ಪ ಸ್ಪೇಸನ್ನು, ನಾವು ರಂಗೋಲಿ ಎಲ್ಲ ಬಿಡ್ತೀವಲ್ಲ ಆ ಜಾಗವನ್ನು ನಾವು ವರಾಂಡ ಅಂತ ಕರಿತೀವಿ. ಹಾಗೆ ಸಂಜೆ ಹೊತ್ತು ಒಂದು ಸ್ವಲ್ಪ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೋ ಅಥವಾ ಮಳೆ ಬಂದಾಗ ಅಲ್ಲಿ ಕುತ್ಕೊಂಡು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ವರಾಂಡ ಅಂತ ಕರಿತೀವಿ. ನಿಮ್ಮ ಕಡೆ ಏನು ಗೊತ್ತಿಲ್ಲ ನನಗೆ. ಇದು ನಮ್ಮ ಕಡೆ ವರಾಂಡ ಅಂದರೆ ಅರ್ಥ. ನೆಕ್ಸ್ಟ್ ಕುರ್ಚಿ ಬಳಕೆ ಮಾಡ್ಕೊತೀವಲ್ವ ನಾವು. ಚೇರ್, ಇಂಗ್ಲೀಷಲ್ಲಿ ಚೇರ್ ಅಂತೀವಲ್ಲ, ಇಲ್ಲಿ ಪೋರ್ಚುಗೀಸ್ ಪದದಲ್ಲಿ ಕುರ್ಚಿ. ನೆಕ್ಸ್ಟ್ ಚೊಂಬು, ಒಂದು ಚೊಂಬಲ್ಲಿ ನೀರು ಕೊಡು ಅಂತ ಕೇಳ್ತೀವಲ್ವ, ಚೊಂಬು. ಇನ್ನು ಸಪೋಟ, ಅನಾನಸ್ಸು, ಪಪ್ಪಾಯಿ, ಪೇರ್ಲ ಹಣ್ಣು, ಬಿಸ್ಕತ್ ಕೊಡು, ಕೋಸ್ ಸಾಂಬಾರು ಮಾಡಮ್ಮ, ಲಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಡು. ಇಂಗ್ಲೀಷಲ್ಲಿ ಐರನ್ ಅನ್ನೋ ಪದ ಇದೆ, ಅದಕ್ಕೆ ಕನ್ನಡದಲ್ಲಿ ಇಸ್ತ್ರಿ ಅಂತ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ದು, ಆದರೆ ಇಸ್ತ್ರಿ ಅನ್ನೋ ಪದ ಪೋರ್ಚುಗೀಸ್ ಪದ. ನೆಕ್ಸ್ಟ್ ಆಸ್ಪತ್ರೆ ಅಥವಾ ಹಾಸ್ಪಿಟಲ್ ಬಳಕೆ ಮಾಡ್ಕೊತೀವಲ್ವ. ಪೆನ್ನು, ಮೇಜು, ಪಿಂಗಾಣಿ, ರಸೀದಿ. ನಾವೇನಾದರೂ ಟ್ಯಾಕ್ಸ್ ಕಟ್ಟಿದ್ರೆ ಅಥವಾ ಯಾವ್ದಾದ್ರು ಬಟ್ಟೆ ಗಿಟ್ಟೆ ತೊಗೊಂಬಂದಾಗ ಅದಕ್ಕೊಂದು ರಸೀದಿ ಕೊಡ್ತಾರೆ, ಎಷ್ಟು ಬಿಲ್ ಆಯಿತು ಅನ್ನೋದಕ್ಕೆ. ಅದನ್ನು ಕನ್ನಡದಲ್ಲಿ ರಸೀದಿ ಅಂತ ಹೇಳ್ತಾರೆ. ಇನ್ನು ದೋಸೆ ಯಾರಿಗೆ ಗೊತ್ತಿಲ್ಲ, ಪೋರ್ಚುಗೀಸ್ ಪದ ದೋಸೆ, ಪಾರ್ಸಿ ಪದ ಚಟ್ನಿ. ಎರಡು ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ದೋಸೆ ಚಟ್ನಿ. ನೆಕ್ಸ್ಟ್ ಅಲ್ಮಾರು. ಅಲ್ಮಾರು ಅಂತಂದರೆ ಗೋಡೆನಲ್ಲಿ ಶೋಕೇಶ್ ಮಾಡಿಸ್ತಾರಲ್ಲ, ಅದೇ ರೀತಿ ಬಾಗಿಲು ತೆರೆದು ಹಾಕೋ ಥರ ಚಿಕ್ಕದಾಗಿ ಕಿಟಕಿ ಸೈಜಲ್ಲಿ ಒಂದು ಅಲ್ಮಾರು ಮಾಡಿಸಿರ್ತಾರೆ. ಅಲ್ಲಿ ಏನಾದರೂ ವಸ್ತುಗಳು ಇಟ್ಕೊಳ್ಳೋದಕ್ಕೆ, ಅದಕ್ಕೂ ಸಹ ಬೀಗ ಹಾಕ್ಕೊಬೋದು ನಾವು. ಬೆಲೆ ಬಾಳುವಂಥ ವಸ್ತುಗಳನ್ನು ಅಥವಾ ಪಿಂಗಾಣಿ ತಟ್ಟೆ ಇರ್ಬೋದು, ಲೋಟಗಳು ಅಥವಾ ಕಂಚಿಂದು, ಈ ಥರದವೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಲ್ಮಾರು. ಒಟ್ಟಾರೆಯಾಗಿ ನಾವು ಯಾವ ಶಬ್ದವನ್ನು ಬಿಟ್ಟಿಲ್ಲ, ಎಲ್ಲವನ್ನು ಸಮರ್ಥವಾಗಿ ನಮ್ಮ ಕನ್ನಡಕ್ಕೆ ಯಾವ ರೀತಿ ಬೇಕೋ ಅರ್ಥ ಆಗುವಂಥ ರೀತಿಯಲ್ಲಿ ಕೇಶಿರಾಜ ಹೇಳಿದ್ರಲ್ವ. ಏನಂತ ಹೇಳಿದ್ರು? ಲೋಕಾರೂಢಿ ಕೆಡದಂತೆ ಅನ್ಯ ಶಬ್ದಗಳನ್ನು ಬಳಸ್ಕೊಬೋದು ಅಂತ ಹೇಳಿದ್ರಲ್ವಾ. ಈ ಉದಾಹರಣೆಗಳೆಲ್ಲ ನೋಡಿದಾಗ ಅದೇ ರೀತಿ ನಾವು ಬಳಕೆ ಮಾಡ್ಕೊಂಡಿದ್ದೀವಲ್ವಾ. ಲೋಕಾರೂಢಿಗೆ ತಕ್ಕಂತೆ ಯಾವುದೇ ಅರ್ಥವನ್ನು ವ್ಯತ್ಯಾಸ ಮಾಡ್ಕೊಂಡಲೇ ಮೂಲ ಅರ್ಥ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಬಳಕೆ ಮಾಡ್ಕೊಂಡಿದ್ದೀವಿ. ಯಾವುದೇ ಭಾಷೆಯಲ್ಲಿ ಈ ಥರ ಕೊಡುಕೊಳ್ಳುವಿಕೆಯ ಸಂಬಂಧ, ಬಾಂಧವ್ಯ ಇತ್ತು ಅಂತಂದರೆ ಆ ಭಾಷೆ ಬೆಳವಣಿಗೆಯಾಗೋದಕ್ಕೆ ಹಾಗೆ ಪ್ರಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೂ ಸಹ ಕಾರಣ ಆಗುತ್ತೆ. ಸ್ನೇಹಿತರೆ, ಇವತ್ತು ಅನ್ಯ ದೇಶ ಶಬ್ದಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.